ಹೌದು ಫ್ರೆಂಡ್ಸ್, ಸದ್ಯ ಟೈಮಲ್ಲಿ ನಾವೊಂದು ಸ್ಮಾರ್ಟ್ ವಾಚ್ ಹುಡುಕ್ತಿದ್ದೀವಿ. ಅದು 2,000ದಿಂದ 5,000 ರೂಪಾಯಿ ಅಂತಂದರೆ ಏನೆಲ್ಲ ಫೀಚರ್ಸ್ ಕೊಡ್ತಿದ್ದಾರೆ. ಎಕ್ಸಾಂಪಲ್, ನಾನು ಲಾಸ್ಟ್ ಇಯರ್ ಒಂದು ಸ್ಮಾರ್ಟ್ ವಾಚ್ ತೊಗೊಂಡಿದ್ದೆ, 12,000 ರೂಪಾಯಿ ಕೊಟ್ಟಿದ್ದೀನಿ ಗುರು. ಬಟ್ ಅದರಲ್ಲಿ ಬ್ಲೂಟೂತ್ ಕಾಲಿಂಗ್ ಫೀಚರ್ ಇರಲಿಲ್ಲ. IP66 ಅವರ 67 ಏನೋ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿದ್ರು, ಅದೊಂದು ಹೈಲೈಟ್ ಇತ್ತು ಅದರಲ್ಲಿ. ಮತ್ತು ರೌಂಡ್ ಎಡ್ಜ್ ಡಿಸ್ಪ್ಲೇ ಇತ್ತು, ಅದರಲ್ಲಿ ಆಮ್ಲೆಡ್ ಕೂಡ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಏನು ಗುರು, 2,000 ರೂಪಾಯಿಗೆ ನಿಮಗೆ ಲೈಕ್ ರೌಂಡ್ ಎಡ್ಜಸ್ ಡಿಸ್ಪ್ಲೇ ಬರ್ತಾ ಇದೆ ಮತ್ತು ಬ್ಲೂಟೂತ್ ಕಾಲಿಂಗ್ ಫೀಚರ್ ಸಿಗ್ತಾ ಇದೆ. ಇದೊಂದು ತುಂಬಾ ದೊಡ್ಡ ವಿಷಯ ಆಯ್ತಾ. ಸೊ ನೀವು ನಂಬರ್ನ ಡಯಲ್ ಮಾಡಿ ಕಾಲ್ ಮಾಡ್ಬೋದು. 1,500 ರೂಪಾಯಿ 1,000 ರೂಪಾಯಿ ವಾಚಸ್ ಅಲ್ಲಿ ಕೂಡ ಇಂಥ ಫೀಚರ್ಸ್ಗಳು ಸಿಗ್ತಾ ಇದೆ. ಬಟ್ ಒಂದೇ ವರ್ಷದಲ್ಲಿ ನಾವು ಎಷ್ಟೊಂದು ಡಿಫ್ರೆನ್ಸ್ ನ ಕಾಣ್ತಾ ಇದ್ವಿ. ಮಾರ್ಕೆಟ್ ಅಲ್ಲಿ ತುಂಬಾ ಬ್ರ್ಯಾಂಡ್ಸ್ಗಳು ಬಂದಿದೆ ಗುರು. 1,000 ರೂಪಾಯಿ ಕೂಡ ಒಳ್ಳೆ ಸ್ಮಾರ್ಟ್ ವಾಚ್ಗಳು ಸಿಗ್ತಾ ಇದೆ. ಬಟ್ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇರೋದು 5 ಸ್ಪೆಷಲ್ ವಾಚಸ್ಗಳಿದೆ. ಅದು ಸ್ಪೆಷಲಿ 2,500 ರೂಪಾಯಿ ಹಿಡ್ಕೊಂಡು 5,000 ರೂಪಾಯಿ ತನಕ ಸಿಗುತ್ತೆ. ಮತ್ತು ಪ್ರತಿಯೊಂದರಲ್ಲಿ ಬ್ಲೂಟೂತ್ ಕಾಲಿಂಗ್, ನೀವು ಲೈವ್ ನಂಬರ್ ಟೈಪ್ ಮಾಡಿಬಿಟ್ಟು ಕಾಲ್ ಮಾಡುವಂತ ಫೀಚರ್ ಇದೆ. IP67 ಅಥವಾ 68 ವಾಟರ್ ರೆಸಿಸ್ಟೆಂಟ್ ಇದೆ. ಸೊ ಇಂಥ ಫೀಚರ್ಸ್ ನ ಹೊಂದಿರುವಂತ 5 ಬೆಸ್ಟ್ ಸ್ಮಾರ್ಟ್ ವಾಚಸ್ ಬಗ್ಗೆ ತಿಳ್ಕೋಣ. ಸೊ ಲಿಸ್ಟ್ ಅಲ್ಲಿ ಒಂದೇನಪ್ಪ ಅಂತಂದ್ರೆ ಅದು ನಾವು 5ನೇ ನಂಬರ್ ಇಂದ ಎಂಟ್ರಿ ಆಗ್ತಾ ಇದ್ವಿ. ಸೊ ಅದು 2,500 ರೂಪಾಯಿ ನಿಮ್ ಬಜೆಟ್ ಇದೆ, ಒಂದು ಒಳ್ಳೆ ಡಿಸ್ಪ್ಲೇ ಹೊಂದಿರುವಂತ ಮತ್ತು ಲೈಕ್ ಅತಿ ಕಡಿಮೆ ಬೆಲೆಗೆ ನನಗೊಂದು ಕಾಲಿಂಗ್ ಫೀಚರ್ ಹೊಂದಿರುವ, ಕಾಲ್ ರಿಸೀವ್ ಮಾಡುವಂತ ಒಂದು ವಾಚ್ ಬೇಕಪ್ಪ ಅಂತಂದ್ರೆ ಅದು ಫೈರ್ ಬೋಲ್ಟ್ ಡೈನಮೈಟ್. ಈ ಸ್ಮಾರ್ಟ್ ವಾಚ್ ವಿಶೇಷವಾಗಿ 1.8 ಇಂಚಸ್ ಇರುವಂತ ದೊಡ್ಡದಾಗಿರುವಂತ ಡಿಸ್ಪ್ಲೇ ಒಳಗೊಂಬಂದಿದೆ. ಸೊ ಇದರಲ್ಲಿ 350 ಏನೋ ಪೀಕ್ ಬ್ರೈಟ್ನೆಸ್ ಇರುವಂತ ಒಂದು ಒಳ್ಳೆ ಬ್ರೈಟ್ನೆಸ್ ನಾವು ಕೂಡ ಒಳಗೊಂಬಂದಿದೆ. ಮತ್ತು ಹೈಲೈಟ್ ಅಂತಂದ್ರೆ ಇದರಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಕೊಡ್ತಾ ಇದ್ರೆ 2,500 ರೂಪಾಯಿಗೆ ಎಲ್ಲಾ ಫೀಚರ್ಸ್ ಗಳನ್ನ ನೋಡ್ಕೊಂಡಾಗ, ಓವರ್ ಆಲ್ ಲುಕ್ಸ್, ಡಿಸೈನ್ ಎಲ್ಲ ನೋಡಿದಾಗ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತಾ ಇದೆ. ಈ ಕಸ್ಟಮೈಸ್ ಆಗಿ ನೀವು ಫೋಟೋಸ್ ಗಳನ್ನ ಕೂಡ ನೀವು ಇದರಲ್ಲಿ ಆಪ್ ಥ್ರೂ ಆಡ್ ಮಾಡ್ಕೋಬಹುದು. ಬ್ರ್ಯಾಂಡ್ ಹೇಳುತ್ತೆ 7 ದಿವಸಗಳ ಕಾಲ ಬ್ಯಾಟರಿ ಬ್ಯಾಕಪ್ ಅಂತ. ಬಟ್ ರಿಯಲಿ ಆನೆಸ್ಟ್ಲಿ ಈ ಸ್ಮಾರ್ಟ್ ವಾಚ್ ನ ಟೆಸ್ಟ್ ಮಾಡಿಲ್ಲ. ಈ ಸ್ಮಾರ್ಟ್ ವಾಚಸ್ ಗಳು ನಿಮ್ಗೆ ಸ್ಕ್ರೀನ್ ಮೇಲೆ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ನೋಡಕ್ ಬೇರೆ ಸಿಗುತ್ತೆ. ಬಟ್ ಇದನ್ನ ನೀವು ಡೆಲಿವರಿ ತಗೊಂಡಾಗ್ಲೇ ಬೇರೆ ಇರುತ್ತಲ್ಲ, ಸ್ಕ್ರೀನ್ ಚಿಕ್ಕದಾಗಿ ತೋರಿಸಿರ್ತಾರೆ, ದೊಡ್ಡದಾಗಿ ತೋರಿಸಿರ್ತಾರೆ. ಸೊ ಬಂದ ತಕ್ಷಣ ಏನೋ ಫೀಲ್ ಆಗುತ್ತೆ. ದಯವಿಟ್ಟು ಒಂದ್ಸರ್ತಿ ಪ್ಲೀಸ್ ಇದ್ರ ರಿವ್ಯೂನ ನೋಡಿ, ಅನ್ಬಾಕ್ಸಿಂಗ್ ನೋಡಿ, ಡಿಸ್ಪ್ಲೇ ಯಾವ ರೀತಿ ಇದೆ ಅಂತ ಆಮೇಲೆ ಚೆಕ್ ಮಾಡಿಬಿಟ್ಟು ಈ ಸ್ಮಾರ್ಟ್ ವಾಚ್ ನ ತಗೊಳ್ಳಿ. ಇದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. 5 ಸ್ಮಾರ್ಟ್ ವಾಚ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಿ 4ನೇ ಸ್ಮಾರ್ಟ್ ವಾಚ್, ಅದು ನಾಯ್ಸ್ ಕಡೆಯಿಂದ ನಾಯ್ಸ್ ಕಲರ್ ಫಿಟ್ ಐಕಾನ್ 2. ಎಸ್, ಈ ಸ್ಮಾರ್ಟ್ ವಾಚ್ ನನಗೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ತು ಆಯ್ತಾ. ರೂಪಾಯಿ 2,999 ರೂಪಾಯಿಗೆ ಇದರಲ್ಲಿ 1.8 ಇಂಚಸ್ ಇರುವಂತ ದೊಡ್ಡದಾಗಿರುವಂತ ಡಿಸ್ಪ್ಲೇ ಇದೆ. ಸೈಡ್ಗೆಲ್ಲ ಕರ್ವೇಜಸ್ ಕೊಡ್ತಾ ಇದೆ. ಬಟ್ ಇದರಲ್ಲಿ ನಾಚ್ ಸ್ವಲ್ಪ ದೊಡ್ಡದಾಗಿದೆ. ಬಟ್ ಸ್ಟಿಲ್ 500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಇದೇ ಒಂದು ವಿಶೇಷ ಅಂತ ಹೇಳ್ಕೋಬಹುದು. ಮತ್ತು ಬ್ಲೂಟೂತ್ ಕಾಲಿಂಗ್ ಫೀಚರ್ ಇದರಲ್ಲಿ ಕೂಡ ಇದೆ. ಸೊ ನಾನು ಇದನ್ನ ಟೆಸ್ಟ್ ಮಾಡಿದೀನಿ, ಲೈವ್ ಅಲ್ಲಿ ಮಾತಾಡಿದೀನಿ. ಒಳ್ಳೆ ಮೈಕ್ ಕ್ವಾಲಿಟಿ ಕೂಡ ಇದರಲ್ಲಿ ಬಂದಿದೆ. ಇಷ್ಟೇ ಅಲ್ಲದೆ IP67 ವಾಟರ್ ರೆಸಿಸ್ಟೆಂಟ್ ಕೊಡ್ತಾ ಇದ್ರೆ ಮತ್ತು ಇದರಲ್ಲಿ 7 ದಿವಸಗಳ ಕಾಲ ಬ್ಯಾಕಪ್ ಸಿಗುತ್ತೆ. ಇದೊಂದು LCD ಪ್ಯಾನಲ್ ಹೊಂದಿದ್ರು ಕೂಡ ನಿಮ್ಗೆ ಅಲ್ಲೊಂದು ಬ್ಯಾಟ್ರಿ ಆಪ್ಷನ್ ಒಳ್ಳೆದು ಸಿಗ್ತಾ ಇದೆ. ಸೊ ಖಂಡಿತ 3,000 ರೂಪಾಯಿ ಹತ್ರ ಒಂದು ವ್ಯಾಲ್ಯೂ ಫಾರ್ ಮನಿ, ಸ್ವಲ್ಪ ಬೆಟರ್ ಕ್ವಾಲಿಟಿ ಇರುವಂತ ಬ್ರ್ಯಾಂಡ್ ಹುಡುಕ್ತಿದ್ದೀರಾ ಅಂತಂದ್ರೆ ಎಸ್, ಇದನ್ನ ಕೂಡ ನೀವು ತಗೋಬಹುದು. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ. ರಿಡ್ಯೂಸ್ನಲ್ಲಿ 3ನೇದು ಬರುತ್ತೆ. ಸೊ ಇದು ಮಾತ್ರ ಸಖತ್ತಾಗಿದೆ. ನಿಮ್ಮ ಬಜೆಟ್ ಇನ್ 2,000 ರೂಪಾಯಿನೂ ಇಲ್ಲ ಮತ್ತು 5,000 ರೂಪಾಯಿನೆಲ್ಲ ಮಿಡಲ್ ಇದೆ ಅಂತಂದ್ರೆ ತಗೊಂಡ್ರೆ ಇದೇ ಸ್ಮಾರ್ಟ್ ವಾಚ್ ನ ತಗೊಳ್ಳಿ. ಡಿಸೋ ವಾಚ್ ಡಿಟಾಲ್. ನಾನು ಈಗ ಆಲ್ರೆಡಿ ಡಿ ನ ಕೂಡ ರಿವ್ಯೂ ಮಾಡಿದೀನಿ, ಡಿ ಟಾಕ್ ನ ಕೂಡ ರಿವ್ಯೂ ಮಾಡಿದೀನಿ. ಇದ್ರ ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸ್ಪೆಷಲಿ ಇದು 1.8 ಇಂಚಸ್ ಇರುವಂತಹ ಸ್ಕ್ವೇರ್ ಡಿಸೈನ್ ಹೊಂದಿದೆ. ಅದು ಕರ್ವ್ಡ್ ಡಿಸ್ಪ್ಲೇ ಇದೆ ಆಯ್ತಾ. ಸೊ ಈ ರೀತಿ ನೋಡಕ್ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಇಷ್ಟಲ್ಲೇ ಬಿಲ್ಡ್ ಕ್ವಾಲಿಟಿ ಕೂಡ ಮೆಟಲ್ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಲುಕ್ ಅಲ್ಲೇ ನನಗೆ ಇದೊಂದು ತುಂಬಾ ಪ್ರೀಮಿಯಂ ವಾಚ್ ಅಂತ ಅನಿಸ್ತು. ಯೂಸೇಜ್ ಅಲ್ಲಿ ಇನ್ನಷ್ಟು ತುಂಬಾ ಸ್ಮೂತ್ ಟಚಸ್ ಆಗಿರಲಿ, ಬ್ರೈಟ್ನೆಸ್ ಕೂಡ ಸಖತ್ತಾಗಿದೆ. 450 ನಿಟ್ಸ್ ಏನೋ ಪೀಕ್ ಬ್ರೈಟ್ನೆಸ್ ಇದೆ. ಎಸ್, ನಾನು ಯೂಸ್ ಮಾಡಬೇಕಾದ್ರೆ ತುಂಬಾ ಕಂಫರ್ಟೇಬಲ್ ಮತ್ತು ಲೈಕ್ ಪ್ರೀಮಿಯಂ ಸ್ಮಾರ್ಟ್ ವಾಚ್ ನ ಕೈಲಿ ಹಾಕೊಂಡಿದ್ದೀನಿ ಅಂತ ಫೀಲ್ ಆಗುತ್ತೆ. IP68 ವಾಟರ್ ರೆಸಿಸ್ಟೆಂಟ್ ಕೂಡ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಇದರಲ್ಲಿ 5 ದಿವಸಗಳ ಕಾಲ ಬ್ಯಾಕಪ್ ಸಿಗುತ್ತೆ. ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಬಟ್ ಕಂಟಿನ್ಯೂಸ್ಲಿ 5 ದಿವಸ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಸ್, ನೀವು 4ರಿಂದ 5 ದಿವಸ ಆರಾಮಾಗಿ ಇದರಲ್ಲಿ ಬ್ಯಾಟ್ರಿನ ಪಕ್ಕೋಬಹುದು. ಸೊ ಇದ್ರ ಬೆಲೆ ನಿಮಗೆ 3,499 ರೂಪಾಯಿ ಸಿಗ್ತಾ ಇದೆ. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ರಿಡ್ಯೂಸ್ನಲ್ಲಿ 2ನೇ ನಂಬರ್ಗೆ ಬರುತ್ತೆ. ಅದು ಫೈರ್ ಬೋಲ್ಟ್ ಕಡೆಯಿಂದ ವಿಸ್ನರಿ ಅಂತ. ಈ ಸ್ಮಾರ್ಟ್ ವಾಚ್ ಹತ್ರ 4,000 ರೂಪಾಯಿ ಸಿಗುತ್ತೆ. ನೀವು 500 ರೂಪಾಯಿ ಇಲ್ಲಿ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಆಮ್ಲೆಡ್ ಪ್ಯಾನಲ್ ಸಿಗ್ತಾ ಇದೆ. ಇಲ್ಲಿ 1.78 ಇಂಚಸ್ ಇರುವಂತ ರೌಂಡ್ ಕಾರ್ನರ್, ಅದು ಎಡ್ಜ್ ಇರುವಂತ ಡಿಸ್ಪ್ಲೇನ ನೋಡ್ತಾ ಇದ್ವಿ. ಸೊ ಈ ರೀತಿ ಪ್ರೀಮಿಯಂ ಲುಕ್ ನ ಈ ಸ್ಮಾರ್ಟ್ ವಾಚ್ ಒಳಗೊಂಬಂದಿದೆ. ಇಷ್ಟೆಲ್ಲ ಇದರಲ್ಲಿ 250 mAh ಬ್ಯಾಟರಿ ಜೊತೆಗೆ 5 ದಿವಸಗಳ ಕಾಲ ಬ್ಯಾಕಪ್ ಸಿಗ್ತಾ ಇದೆ. ಇಲ್ಲಿ ಆಮ್ಲೆಡ್ ಇರೋದ್ರಿಂದ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಇದೆ. ಸೊ ಇದ್ರ ಸಲುವಾಗಿ ಬ್ಯಾಟ್ರಿನಲ್ಲಿ ಸ್ವಲ್ಪ ನಾವು ಓಕೆ ಅಂತ ಹೇಳಬಲ್ಲೆ. ಬಟ್ IP68 ವಾಟರ್ ರೆಸಿಸ್ಟೆಂಟ್ ಅದು ಕೇವಲ 4,000 ರೂಪಾಯಿಗೆ ಆಮ್ಲೆಡ್ ಅಂತ ಅಂದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಬ್ಲೂಟೂತ್ ಕಾಲಿಂಗ್
ಚಾರ್ಜಿಂಗ್ ಫೀಚರ್ ಇದೆ. ಇಷ್ಟೇ ಅಲ್ಲದೆ TWS ಕನೆಕ್ಟಿವಿಟಿ ಕೂಡ ಇದೆ. ಇದರಲ್ಲಿ ನೀವು ಲೈವ್ ಆಗಿ TWS ಯೂಸ್ ಮಾಡ್ತಾ ನೀವು ವಾಯ್ಸ್ ಅಸಿಸ್ಟೆಂಟ್ ಒಂದಿಗೆ ನೀವು ಫೋನ್ ರಿಸೀವ್ ಮತ್ತು ಕಾಲ್ಸ್ ಗಳನ್ನೆಲ್ಲ ಆಕ್ಸೆಸ್ ಮಾಡ್ಕೋಬಹುದು. ತುಂಬಾ ಯಾರು ಕೆಲಸದಲ್ಲಿ ಬಿಸಿ ಆಗಿರ್ತಾರೆ, ಇನ್ ಹ್ಯಾಂಡ್ ಏನೋ ವಸ್ತುಗಳು ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ, ಸೊ ಅಂತವ್ರಿಗೆ ಈ ಫೀಚರ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ತುಂಬಾ ಬೇರೆ ಬೇರೆ ಫೀಚರ್ಸ್ಗಳು 100+ ವಾಚ್ ಫೇಸಸ್ಗಳು 100 ಮತ್ತೆ ನಿಮಗೆ ಸ್ಪೋರ್ಟ್ಸ್ ಮೋಡ್ಸ್ ಕೂಡ ಸಿಗ್ತಾ ಇದೆ. ಇವರ ಅಪ್ಲಿಕೇಶನ್ ಅಲ್ಲಿ ತುಂಬಾ ಒಳ್ಳೆ ಫೀಚರ್ಸ್ ಕೂಡ ಇದೆ. ಸೊ ಖಂಡಿತ 4,000 ರೂಪಾಯಿಗೆ ಇದೊಂದು ಬೆಸ್ಟ್ ಆಪ್ಷನ್. ನಿಮ್ ಬಜೆಟ್ 4,000 ರೂಪಾಯಿನೇ ಇದೆ ಅಂತ ಅಂದ್ರೆ ಎಸ್, ಆರಾಮಾಗಿ ನೀವು ಈ ವಾಚ್ ಅನ್ನ ಕೂಡ ತಗೋಬಹುದು. ಇಡಿಸ್ತಲ್ಲಿ ಕೊನೆಯದಾಗಿ ನಂಬರ್ 1 ಬರುತ್ತೆ, ಅದು ನನ್ನ ಫೇವರೇಟ್ ಸ್ಮಾರ್ಟ್ ವಾಚ್, ಅದೇ ಡಿಸೋ ವಾಚ್ ಆರ್ ಟ್ಯಾಕ್. ರೂಪಾಯಿ 4,999 ರೂಪಾಯಿಗೆ ಇದೊಂದು ಅದ್ಭುತ. ಮತ್ತೆ ನೀವು ಒಂದು ಸ್ಮಾರ್ಟ್ ವಾಚ್ 5,000 ರೂಪಾಯಿ ಹುಡುಕ್ತಿದ್ದೀರಾ ಅಂತಂದ್ರೆ ಖಂಡಿತ ತಗೊಂಡ್ರೆ ಇದನ್ನೇ ತಗೊಳ್ಳಿ. ಮೊದಲನೇದಾಗಿ ಇಲ್ಲಿ 1.3 ಇಂಚಸ್ ಇರುವಂತ ಕರ್ವ್ಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಅದು AMOLED ಇದೆ. 550 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಎಸ್, ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಡಿಸ್ಪ್ಲೇ. ಮತ್ತು ಲುಕ್ಸ್ ವೈಸ್ ಯಾವ ರೇಂಜ್ ಇದೆ ನೋಡಿ, ಇದು ನಿಮಗೆ 5,000 ರೂಪಾಯಿ ಸ್ಮಾರ್ಟ್ ವಾಚ್ ಅಂತ ಅನಿಸೋದೇ ಇಲ್ಲ. ಹತ್ರ 7,000 ರೂಪಾಯಿ 10,000 ರೂಪಾಯಿಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಡಿಸೋ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇದರಲ್ಲಿ IP68 ವಾಟರ್ ರೆಸಿಸ್ಟೆನ್ಸ್ ಇದೆ ಮತ್ತು 150ಗಿಂತ ಜಾಸ್ತಿ ವಾಚ್ ಫೇಸಸ್ ಗಳಿದೆ. ಲುಕ್ಸ್ ವೈಸ್ ಬ್ರೈಟ್ನೆಸ್ ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಕೊಡ್ತಿದ್ದಾರೆ. ಇದೇ ನನಗೆ ಇದರಲ್ಲಿ ವಿಶೇಷ ಅಂತ ಅನಿಸ್ತು. ಮತ್ತೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋಕೆ ಇರುವಂತ ವ್ಯೂ ಡಿಸೈನ್ ಎಲ್ಲ ಮೆಟಲ್ ಕೊಡ್ತಾ ಇದ್ದಾರೆ. ಸೊ ಇದೇ ಒಂದು ವಿಶೇಷತೆ. ಮತ್ತು ಇದು 5,000 ರೂಪಾಯಿಗೆ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಮಾಡಿದ್ರು. ಇಂಟ್ರೊಡಕ್ಟರಿ ಆಫರ್ ಎಲ್ಲ ಕೇವಲ 3,799 ರೂಪಾಯಿಗೆ ಇತ್ತು. ಬಟ್ ಇವಾಗ ಡಿಸೋ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಇದು 5,000 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಸ್ಟಿಲ್ ವರ್ತ್ ಇದೆ. ಒಟ್ಟಾರೆ ನನ್ನ ಎಕ್ಸ್ಪೀರಿಯನ್ಸ್, ಯೂಸೇಜ್, ಟಚ್ ರೆಸ್ಪಾನ್ಸ್, ಕಾಲಿಂಗ್ ಎಲ್ಲ ನಾನು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ನೋಟಿಫಿಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿ ಇದು ರೆಸ್ಪಾಂಡ್ ಮಾಡುತ್ತೆ. ಎಸ್, ನಾನು ಈ ಸ್ಮಾರ್ಟ್ ವಾಚ್ ಒಂದಿಗೆ ಹ್ಯಾಪಿ ಇದ್ದೀನಿ. ಸೊ ಬಾಕಿ ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದಕ್ಕಿಂತ ಬೆಸ್ಟ್ ಸ್ಮಾರ್ಟ್ ವಾಚ್ ಇನ್ನೂ ಇದೆಯಪ್ಪ, ನಾನು ಮಿಸ್ ಮಾಡಿದ್ದೀನಿ ಅಂತ ಹೋಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಫೇವರೇಟ್ ವಾಚ್ ಯಾವುದು ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಸಲ್ಲಿ. ಹಲೋ ಗೈಸ್, ಸಿ ದ ನೆಕ್ಸ್ಟ್ ಒನ್. ನಮಸ್ಕಾರ. ಕೊಡಾಗತ್ತೆ ಮತ್ತು